ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಕಡೆ ಕಾರ್ತಿಕ ಮಾಸದ ಸೋಮವಾರ ಮಂಗಳವಾರ ದೊಡ್ಡ ಪರೀಕ್ಷೆ ಚಿಕ್ಕ ಪರೀಕ್ಷೆ ನಡೆಯುತ್ತೆ. ಇದಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ಬಹಳ ಕಾತುರದಿಂದ ಎದುರು ನೋಡುವಂತಹ ಒಂದು ಉತ್ಸವ ಇದು. ಬೆಂಗಳೂರು ಕಳೆದ 40-50 ವರ್ಷಗಳಲ್ಲಿ ಒಂದು ಆಧುನಿಕ ಮತ್ತು ಜಾಗತಿಕ ನಗರವಾಗಿ ಬೆಳೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ 400-500 ವರ್ಷಗಳ ತನ್ನ ಗ್ರಾಮೀಣ ಸೊಗಡನ್ನ ಬೇರುಗಳನ್ನ ಇಂದಿಗೂ ಜೀವಂತವಾಗಿ ಇಟ್ಕೊಂಡಿರುವಂತಹ ಒಂದು ನಿದರ್ಶನ ನಮ್ಮ ಕಡಲೆಕಾಯಿ ಪರಿಸೆ. ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಇದರ ಆಚರಣೆ ನಡೆಯುತ್ತೆ. ಲಕ್ಷಾಂತರ ಜನ ಬಂದು ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಹೋಗ್ತಾರೆ. ಕೋಟ್ಯಾಂತರ ರೂಪಾಯಿಯ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ವಹಿವಾಟು ಆಗುವಂಥದ್ದನ್ನ ಇಲ್ಲಿ ನಾವು ನೋಡಿದ್ದೀವಿ. ಈ ವರ್ಷ ವಿಶೇಷವಾಗಿ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ವಿಶೇಷ ಕಾಳಜಿ ಮತ್ತು ಆಸಕ್ತಿಯ ಒಂದು ನೇತೃತ್ವದಿಂದಾಗಿ ಈ ಬಾರಿಯ ಕಡಲೆಕಾಯಿ ಪರೀಕ್ಷೆಗೆ ಹೊಸ ಕಳೆ ಕಟ್ಟುವಂತಹ ಕೆಲಸವನ್ನ ಮಾನ್ಯ ಸಚಿವರು ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ, ಅವರ ನೇತೃತ್ವದಲ್ಲಿ ಕೆಲಸ ಮಾಡಿದಂತಹ ತಂಡದ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನ ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಇನ್ನು ನನಗೆ ನೆನಪಿದೆ, ನಾವೆಲ್ಲ ಇನ್ನು ಹೈಸ್ಕೂಲ್ ನಲ್ಲಿ ಕಾಲೇಜ್ನಲ್ಲಿ ಇದ್ದಂತಹ ಸಂದರ್ಭದಿಂದ ರವಿ ಸುಬ್ರಹ್ಮಣ್ಯ ಅವರು ಶಾಸಕರಾಗಿ ಆಯ್ಕೆಯಾದ ನಂತರ ಇಲ್ಲಿ ತೆಪ್ಪೋತ್ಸವ ಮಾಡುವಂತಹ ಒಂದು ಪದ್ಧತಿಯನ್ನ ಶುರು ಮಾಡೋದು. ಹಿಂದೆ ಕೆಂಪೇಗೌಡರ ಕಾಲದಿಂದ ನಮ್ಮ ಕೆಂಪಾಂಬುದಿ ಕೆರೆಯಲ್ಲಿ ಕಡಲೆಕಾಯಿ ಪರೀಕ್ಷೆ ಆಗುವಂತಹ ಸಂದರ್ಭದಲ್ಲಿ ತೆಪ್ಪೋತ್ಸವ ಆಗ್ತಾ ಇತ್ತು. ಅದು ಬೇರೆ ಬೇರೆ ಕಾರಣಕ್ಕೆ ಮಧ್ಯದಲ್ಲಿ ಬಿಟ್ಟು ಹೋಗಿತ್ತು. ಅದನ್ನ ಆ ಪರಂಪರೆಯನ್ನ ಮತ್ತೆ ಶುರು ಮಾಡಿದ್ದು ಆ ಕೀರ್ತಿ ರವಿ ಸುಬ್ರಹ್ಮಣ್ಯ ಅವರಿಗೆ ಸಲ್ಲಬೇಕು. ಈ ಬಾರಿ ಅವರು ಮತ್ತೆ ರಾಮಲಿಂಗಾರೆಡ್ಡಿ ಅವರು ಇಬ್ರು ಜೊತೆಗೆ ಸೇರಿರೋದ್ರಿಂದ ಈ ಬಾರಿ ಇಲ್ಲಿ ಅಲಂಕಾರ ಇರ್ಬೋದು, ಇಲ್ಲಿನ ಲೈಟ್ ವ್ಯವಸ್ಥೆ ಇರ್ಬೋದು, ಬಹಳ ವ್ಯವಸ್ಥಿತವಾಗಿ ಈ ಬಾರಿ ಸಚಿವರ ನೇತೃತ್ವದಲ್ಲಿ ಕೆಲಸ ನಡೆದಿದೆ. ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಕಡೆಯದಾಗಿ ವಿಶೇಷವಾಗಿ ನಾನು ಬೆಂಗಳೂರಿನ ಮತ್ತು ಬೆಂಗಳೂರಿನ ಸುತ್ತಮುತ್ತಲ ಇವತ್ತು ಗ್ರಾಮಗಳು ಅಂತ ಉಳಿದೇ ಇಲ್ಲ. ಇವತ್ತು ನೀವು ಆನೇಕಲ್ ತನಕ ಹೋದ್ರು ಇವತ್ತು ಬೆಂಗಳೂರೇ, ಆ ಮಟ್ಟಕ್ಕೆ ಬೆಂಗಳೂರು ಬೆಳೆದಿದೆ. ಆದ್ರೆ ವಿಶೇಷವಾಗಿ ಯಾರು ತಂದೆ ತಾಯಿಗಳ ಈ ಭಾಗದಲ್ಲಿ ಇದ್ದೀರಿ ಅವರಿಗೆ ನನ್ನ ಮನವಿ ಇದೆ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಡಲೆಕಾಯಿ ಪರೀಕ್ಷೆಗೆ ಕರ್ಕೊಂಡು ಬನ್ನಿ. ಇಲ್ಲಿನ ಕತೆ ಹೇಳಿ, ಇಲ್ಲಿನ ಸಾಂಸ್ಕೃತಿಕ ವೈಭವವನ್ನು ತೋರಿಸಿ, ಅವರಿಗೆ ಈ ನಮ್ಮ ಪರಂಪರೆಯ ಬಗ್ಗೆ ಮತ್ತಷ್ಟು ವಿಷಯ ತಿಳಿಸುವಂತಹ ಒಂದು ಅವಕಾಶ ನಮಗಿದೆ. ಹಿಂದೆ ಯಾವ ರೀತಿ ಜಾತ್ರೆಗಳು ನಡೀತಾ ಇತ್ತು, ಸಂತೆಗಳು ನಡೀತಾ ಇತ್ತು ಅನ್ನೋದನ್ನ ಕತೆಗಳಲ್ಲಿ ಮಾತ್ರ ಹೇಳದಲ್ಲೇ ಅವರಿಗೆ ಬೆಂಗಳೂರಿನಂತ ಮಹಾನಗರದಲ್ಲೂ ಕೂಡ ಒಂದು ಹಳ್ಳಿಯ ಜಾತ್ರೆಯ ಸೊಗಡನ್ನು ಅನುಭವಿಸುವಂತ ಒಂದು ಅವಕಾಶವನ್ನ ಮಕ್ಕಳಿಗೆ ನೀವು ಮಾಡಿಕೊಡಿ ಎನ್ನುವಂತ ಮನವಿಯನ್ನ ಮಾಡಿ, ಈ ಬಾರಿ ಕಳೆ ಬಾರದ ರೀತಿಯಲ್ಲೇ ಝೀರೋ ಪ್ಲಾಸ್ಟಿಕ್ ಉಪಯೋಗಿಸುವಂತ ಕಡಲೆಕಾಯಿ ಪರೀಕ್ಷೆಯನ್ನ ಎಲ್ಲರೂ ಸೇರಿ ಮಾಡಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಜನ NGOಗಳು ಮತ್ತೆ ವಾಲಂಟಿಯರ್ಸ್ ಮತ್ತೆ BMS ಕಾಲೇಜುಗಳು ಸುಮಾರು 50,000 ಚೀಲಗಳನ್ನು ಕೂಡ ಈ ಬಾರಿ ಡೊನೇಟ್ ಮಾಡಿದ್ದಾರೆ. ಈ ಕಡಲೆಕಾಯಿ ಪರೀಕ್ಷೆ ಪ್ಲಾಸ್ಟಿಕ್ ಮುಕ್ತ ಇರಬೇಕು ಅನ್ನೋದಕ್ಕೆ, ಅದರಲ್ಲೂ ಕೂಡ ಈ ಪರೀಕ್ಷೆ ಈ ಬಾರಿ ಒಂದು ಮಾದರಿಯಾಗಿದೆ. ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕಾರ್ತಿಕ ಮಾಸದ ಶುಭಾಶಯ ಕೋರ್ತಾ ಇದ್ದೀನಿ. ನಮಸ್ಕಾರ.